channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 5ನೇ ಪಾಠವಾದ ಅಜ್ಜಿಯ ತೋಟದಲ್ಲಿ ಒಂದು ದಿನ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಮಕ್ಕಳು ಎಲ್ಲಿಗೆ ಹೊರ ಸಂಚಾರ ಹೊರಟರು? ಉತ್ತರ, ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಪ್ರಶ್ನೆ 2, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಉತ್ತರ, ಸಾಮಾನ್ಯವಾಗಿ ಹೊಲವನ್ನು ಎತ್ತು, ನೇಗಿಲು, ನೊಗ, ಕೋಣಗಳನ್ನು ಬಳಸಿ ಉಳುತ್ತಾರೆ. ಪ್ರಶ್ನೆ 3, ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ, ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ಪ್ರಶ್ನೆ 4, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಉತ್ತರ, ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಪ್ರಶ್ನೆ 5, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಮುಖ್ಯ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಉತ್ತರ, ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಪ್ರಶ್ನೆ 2, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉತ್ತರ, ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು. ಆದರೆ ಈಗ ಹೊಸ ಸಾಧನಗಳನ್ನು ಬಳಸಿ ಹೊಲ ಉಳುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು. ಪ್ರಶ್ನೆ 3, ಇಂಗುಗುಂಡಿಯ ಪ್ರಯೋಜನಗಳೇನು? ಉತ್ತರ, ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಮತ್ತು ಬಾವಿಯಲ್ಲಿ ಎಂದಿಗೂ ನೀರು ಕಡಿಮೆಯಾಗುವುದಿಲ್ಲ. ಈ ಮುಖ್ಯ ಪ್ರಶ್ನೆ, ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. ಮೊದಲ ಬಿಟ್ಟ ಸ್ಥಳ, ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ. ಇದಕ್ಕೆ ಸೂಕ್ತ ಉತ್ತರ ಬೆಟ್ಟದ. ಕಿಶೋರನ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ನಂತರ ಎರಡನೆಯ ಬಿಟ್ಟ ಸ್ಥಳ, ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಶ್ ತೋಟಗಳಿವೆ. ಇದಕ್ಕೆ ಸೂಕ್ತ ಉತ್ತರ ಗೇರು. ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ. ನಂತರ ಮೂರನೆಯ ಬಿಟ್ಟ ಸ್ಥಳ, ಮಳೆಯ ನೀರನ್ನು ಡ್ಯಾಶ್ ಮೂಲಕ ಇಂಗಿಸುತ್ತೇವೆ. ಇದಕ್ಕೆ ಸೂಕ್ತ ಉತ್ತರ ಇಂಗುಗುಂಡಿಗಳ. ಮಳೆಯ ನೀರನ್ನು ಇಂಗುಗುಂಡಿಗಳ ಮೂಲಕ ಇಂಗಿಸುತ್ತೇವೆ. ನಂತರ ನಾಲ್ಕನೆಯ ಬಿಟ್ಟ ಸ್ಥಳ, ಅಜ್ಜಿ ಎಲ್ಲರಿಗೂ ಡ್ಯಾಶ್ ಹಂಚಿದರು. ಇದಕ್ಕೆ ಸೂಕ್ತ ಉತ್ತರ ಗೋಡಂಬಿ. ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದರು. ನಂತರ ಹೊಂದಿಸಿ ಬರೆಯಿರಿ. ಎರೆಹುಳ ರೈತನ ಮಿತ್ರ, ಕೋಕೋ ಚಾಕೊಲೇಟು, ತೆನೆ ಭತ್ತ, ಮಳೆ ಕೊಯ್ಲು ಅಂತರ್ಜಲ, ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ. ಮೊದಲ ಪದ ಕಿರುಚು, ಮನೆಯಲ್ಲಿ ಹಾವನ್ನು ನೋಡಿ ನಾನು ಕಿರುಚಿದೆ. ನಂತರ ಎರಡನೆಯ ಪದ ಹೊರ ಸಂಚಾರ, ರಜಾದಿನಗಳಲ್ಲಿ ಕುಟುಂಬದವರೊಂದಿಗೆ ಹೊರ ಸಂಚಾರ ಹೋಗುತ್ತೇನೆ. ನಂತರ ಮೂರನೆಯ ಪದ ಆರೈಕೆ, ತಾಯಿಯು ಮಕ್ಕಳನ್ನು ಪ್ರೀತಿಯಿಂದ ಆರೈಕೆ ಮಾಡುತ್ತಾಳೆ. ನಂತರ ನಾಲ್ಕನೆಯ ಪದ ಹುಲುಸಾಗಿ, ಗಿಡಗಳಿಗೆ ಸರಿಯಾಗಿ ನೀರು ಮತ್ತು ಗೊಬ್ಬರ ಹಾಕಿದರೆ ಗಿಡಗಳು ಹುಲುಸಾಗಿ ಬೆಳೆಯುತ್ತವೆ. ನಂತರ ಮುಖ್ಯ ಪ್ರಶ್ನೆ, ಗುಂಪಿಗೆ ಸೇರದ ಪದ ಆರಿಸಿ ಬರೆಯಿರಿ. ತೆಂಗು, ಅಡಿಕೆ, ಬಾಳೆ, ಭತ್ತ. ಇಲ್ಲಿ ಗುಂಪಿಗೆ ಸೇರದ ಪದ ಭತ್ತ. ನಂತರ ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಇಲ್ಲಿ ಗುಂಪಿಗೆ ಸೇರದ ಪದ ಚಿಟ್ಟೆ. ನಂತರ ಮೂರನೆಯ ಪ್ರಶ್ನೆ, ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಇಲ್ಲಿ ಗುಂಪಿಗೆ ಸೇರದ ಪದ ಕೋಕೋ. ಈ ಮುಖ್ಯ ಪ್ರಶ್ನೆ, ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ. ಉದಾಹರಣೆ, 1 ಪ್ಲಸ್ ಆದ, ಒಂದಾದ. ಇಲ್ಲಿ ಪ್ಲಸ್ 1, ಇಲ್ಲೊಂದು. ಹೇರಳ ಪ್ಲಸ್ ಆಗಿ, ಹೇರಳವಾಗಿ. ಹದ ಪ್ಲಸ್ ಆಗಿತ್ತು, ಹದವಾಗಿತ್ತು. ಬಳಕೆ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಮುಖ್ಯ ಪ್ರಶ್ನೆ, ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ ಅಂತ ಇದೆ. ನೋಡಿ, ಇಲ್ಲಿ ನಾನು ನೀರಿನ ಮೂಲಗಳಿಗೆ ವೃತ್ತವನ್ನು ಹಾಕಿದ್ದೀನಿ ಮಕ್ಕಳೇ. ಅವುಗಳನ್ನು ಇಲ್ಲಿ ಕೆಳಗಡೆ ಬರೆದಿದ್ದೀನಿ. ಕೊಳ, ಕೊಳವೆ ಬಾವಿ, ತೊರೆ, ಕೆರೆ, ಕಡಲು, ಸರೋವರ. ಅದೇ ರೀತಿ ಹೊಳೆ, ನದಿ, ಸಾಗರ, ಹಳ್ಳ, ಮಳೆ, ಸಮುದ್ರ. ನಂತರ ಮುಖ್ಯ ಪ್ರಶ್ನೆ, ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು
ಕೆಳಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇದನ್ನ ನೀವು ಸ್ವಂತವಾಗೂ ಸಹ ಬರೀಬಹುದು ಮಕ್ಕಳೇ. ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು, ತರಕಾರಿ, ಸೊಪ್ಪನ್ನು ಬೆಳೆಯಬೇಕು. ಶಾಲೆಯ ಖಾಲಿ ಜಾಗವನ್ನು ಸ್ವಚ್ಛಗೊಳಿಸಿ ಮಣ್ಣನ್ನು ಹದ ಮಾಡಿ ಸಾಲುಗಳನ್ನಾಗಿ ಮಾಡಬೇಕು. ಯಾವುದೇ ರಾಸಾಯನಿಕ ಬಳಸದೆ ಕೇವಲ ಕೊಟ್ಟಿಗೆ ಗೊಬ್ಬರ ಹಾಗೂ ಎರೆಹುಳು ಗೊಬ್ಬರವನ್ನು ಹಾಕಿ ಬೀಜಗಳನ್ನು ಬಿತ್ತಬೇಕು. ಪ್ರತಿದಿನ ವಿದ್ಯಾರ್ಥಿಗಳು ಸರದಿಯಂತೆ ಸಮಯಕ್ಕೆ ಸರಿಯಾಗಿ ನೀರುಣಿಸಿ ಕಳೆ ಕೀಳುತ್ತಾ ಗಿಡಗಳನ್ನು ಪ್ರೀತಿಯಿಂದ ಆರೈಕೆ ಮಾಡುತ್ತೇವೆ. ನಂತರ ಈ ಮುಖ್ಯ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು ಅಂತ ಇದೆ. ಗಮನಿಸಿ. ಉತ್ತರ: ವೇದಿಕೆಯ ಮೇಲಿರುವ ಗುರು ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ಅನ್ನದಾತನಾದ ರೈತರನ್ನು ಸನ್ಮಾನಿಸುತ್ತಿರುವುದು ನನಗೆ ಅತ್ಯಂತ ಸಂತೋಷ ತಂದಿದೆ. ರೈತ ದೇಶದ ಬೆನ್ನೆಲುಬು. ಬಿಸಿಲು ಮಳೆ ಎನ್ನದೆ ದಿನವಿಡೀ ಕಷ್ಟಪಟ್ಟು ಭೂಮಿಯನ್ನು ಹದಗೊಳಿಸಿ ಬೆಳೆ ಬೆಳೆದು ನಮಗೆಲ್ಲರಿಗೂ ಅನ್ನ ನೀಡುವ ರೈತನ ತ್ಯಾಗ ಮತ್ತು ಪರಿಶ್ರಮಕ್ಕೆ ಬೆಲೆ ಕಟ್ಟಲಾಗದು. ರೈತರನ್ನು ಸದಾ ಗೌರವಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಈ ರೀತಿಯಲ್ಲಿ ಹೇಳ್ಬೋದು ಮಕ್ಕಳೇ. ನಂತರ ಈ ಮುಖ್ಯ ಪ್ರಶ್ನೆ, ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿ. ಮೊದಲ ಪ್ರಶ್ನೆ, ನಿನ್ನೆ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ? ಉತ್ತರ: ನಮ್ಮ ಶಾಲೆಗೆ ಜಮೀನು ಕೊಟ್ಟರೆ ಅದರಲ್ಲಿ ಸುಂದರವಾದ ಕೈತೋಟ ಮಾಡಿ ಮಧ್ಯಾಹ್ನದ ಬಿಸಿಯೂಟಕ್ಕೆ ಬೇಕಾಗುವ ತರಕಾರಿ ಮತ್ತು ಸೊಪ್ಪುಗಳನ್ನು ಬೆಳೆಯುತ್ತೇನೆ. ಉಳಿದ ಜಾಗದಲ್ಲಿ ಆಟದ ಮೈದಾನ, ಗ್ರಂಥಾಲಯವನ್ನು ನಿರ್ಮಿಸಿ ಸುತ್ತಲೂ ಹಣ್ಣಿನ ಮರಗಳನ್ನು ನೆಡುತ್ತೇನೆ. ನಂತರ ಪ್ರಶ್ನೆ 2, ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ಉತ್ತರ: ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಎಲ್ಲರೂ ಆಹಾರ ಸಿಗದೆ ಸಂಕಷ್ಟಕ್ಕೆ ತಲುಪುತ್ತಾರೆ. ಜಗತ್ತಿಗೆ ಅನ್ನದ ಕೊರತೆಯುಂಟಾಗಿ ಬರಗಾಲ ಎದುರಾಗುತ್ತದೆ. ಹಸಿವಿನಿಂದ ಪ್ರತಿಯೊಬ್ಬರೂ ಸಂಕಷ್ಟ ಪಡಬೇಕಾಗುತ್ತದೆ. ದೇಶದ ಆರ್ಥಿಕ ಪರಿಸ್ಥಿತಿಯು ಕುಂಠಿತವಾಗುತ್ತದೆ. ನಂತರ ಮುಖ್ಯ ಪ್ರಶ್ನೆ, ಆಟ ಆಡೋಣ ಬಾ. ಅನುಕರಣೆ ಆಟ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಸೂಚನೆ ಕೊಟ್ಟಿದ್ದಾರೆ. ಶಿಕ್ಷಕರ ಜೊತೆ ಸೇರಿ ಕೆಳಗಿನ ಆಟ ಆಡು ಅಂತ ಕೊಟ್ಟಿದ್ದಾರೆ. ಶಿಕ್ಷಕ ಹೇಳ್ತಾರೆ, ಕಾಗೆ ಹಾರುವುದು ನೋಡಿದ್ದೀರಾ ಅಂತ. ಮಕ್ಕಳು ವೃತ್ತದಲ್ಲಿ ಕಾ ಕಾ ಎಂದು ಶಬ್ದ ಮಾಡುತ್ತಾ ರೆಕ್ಕೆ ಬಡಿದಂತೆ ನಟಿಸುತ್ತಾ ವೃತ್ತಾಕಾರದಲ್ಲಿ ಸುತ್ತುವುದು. ಶಿಕ್ಷಕ ಹೇಳ್ತಾರೆ, ಕಪ್ಪೆ ಕುಪ್ಪಳಿಸುವುದನ್ನು ನೋಡಿದ್ದೀರಾ ಅಂತ. ಮಕ್ಕಳು ಕರ ಕರ ವಟ ವಟ ಎಂದು ಕುಪ್ಪಳಿಸುವರು. ಶಿಕ್ಷಕ ಹೇಳ್ತಾನೆ, ಗೂಬೆ ಕೂಗುವುದು ಕೇಳಿದ್ದೀರಾ ಅಂತ. ಆಗ ಮಕ್ಕಳು ಗೂಬೆ ಯಾವ ಥರ ಕೂಗುತ್ತೆ ಅಂತ ಹೇಳಬೇಕಾಗುತ್ತೆ ಮಕ್ಕಳೇ. ಈ ರೀತಿಯ ಈ ಆಟವನ್ನು ಮುಂದುವರಿಸ್ತಾ ಹೋಗಬೇಕು. ನಂತರ ಮುಖ್ಯ ಪ್ರಶ್ನೆ, ಒಗಟು ಓದಿ ಆನಂದಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಒಗಟುಗಳನ್ನು ಕೊಟ್ಟಿದ್ದಾರೆ, ಅವುಗಳ ಉತ್ತರಗಳನ್ನು ನೋಡಿ ಮಕ್ಕಳೇ. ಮೊದಲ ಒಗಟು, ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ್ ಬಾಯಿ ನೋಡು. ಇದಕ್ಕೆ ಉತ್ತರ ಏಲಕ್ಕಿ. ನಂತರ ಎರಡನೆಯ ಒಗಟು, ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಇದಕ್ಕೆ ಉತ್ತರ ಹಲಸಿನ ಹಣ್ಣು. ನಂತರ ಮೂರನೆಯ ಒಗಟು, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಇದಕ್ಕೆ ಉತ್ತರ ಮಲ್ಲಿಗೆ. ನಂತರ ನಾಲ್ಕನೆಯ ಒಗಟು, ಮಣ್ಣು ಕೊರದೆ ಕಲ್ಲು ಸಿಕ್ಕಿತು, ಕಲ್ಲು ಕೊರದೆ ಬೆಳ್ಳಿ ಸಿಕ್ಕಿತು, ಬೆಳ್ಳಿ ಕೊರದೆ ನೀರು ಸಿಕ್ಕಿತು. ಇದಕ್ಕೆ ಉತ್ತರ ತೆಂಗಿನಕಾಯಿ. ನಂತರ ಮುಖ್ಯ ಪ್ರಶ್ನೆ, ಈ ಹಾಡನ್ನು ರಾಗವಾಗಿ ಹಾಡಲು ಪ್ರಯತ್ನಿಸಿ ಅಂತಿದೆ ಮಕ್ಕಳೇ. ನೀವು ಸಹ ಈ ಹಾಡನ್ನು ರಾಗವಾಗಿ ಹಾಡಿ. ಹಾಗಾದರೆ ಮಕ್ಕಳೇ, ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.